ಇನ್ನು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಮರ ಸಿಟ್ಟನ್ನು ಶಮನ ಮಾಡ್ತಾರಾ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಮರ ಬಂಡಾಯ ಏನು ಗೆದ್ದಿದ್ದಾರೆ, ಈ ಒಂದು ಉಪಚುನಾವಣೆ ಕಣಕ್ಕೆ ಜಮೀರ್ ಅಹಮದ್ ಅವರು ಇಳಿತಾರಾ? ಉಪಚುನಾವಣಾ ಕಣಕ್ಕೆ ಎಂಟ್ರಿ ಕೊಡ್ತಾರಾ ಜಮೀರ್ ಅಹಮದ್ ಖಾನ್ ಅನ್ನೋರು ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಮುಸ್ಲಿಮರ ಮನವೊಲಿಕೆ ಮಾಡ್ತಾರಾ ಮಿನಿಸ್ಟರ್? ಕೈಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಅಲ್ಪಸಂಖ್ಯಾತರ ಸಿಟ್ಟು ಒಂದ್ ಕಡೆ ಆಗ್ತಾ ಇದೆ. ಉಪಕಥನದಲ್ಲಿ 25 ಮುಸ್ಲಿಮರಿಂದ ಈಗಾಗಲೇ ನಾಮಿನೇಷನ್ ಮಾಡಿರುವಂಥದ್ದು. ಕೈ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್, ಅಖಾಡದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಬಂಡಾಯ ಶಮನಕ್ಕೆ ಕೈ ನಾಯಕರಿಂದ ಕಸರತ್ತು ನಡೀತಾ ಇದೆ. ಮುಸ್ಲಿಮರ ಸ್ಪರ್ಧೆಯಿಂದ ವೋಟ್ ಡಿವೈಡ್ ಆಗುವಂತಹ ಟೆನ್ಷನ್ ಹೆಚ್ಚಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತ ನಿರ್ಣಾಯಕ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಕೈ ಅಭ್ಯರ್ಥಿ ಸಮರ್ಥಿಗೆ ಕಾಡ್ತಾ ಇದೇನಾ ಬಂಡಾಯದ ಟೆನ್ಷನ್? ಟಿಕೆಟ್ ಸಿಗದಿದ್ದಕ್ಕೆ ಕೈ ವಿರುದ್ಧ ಮುಸ್ಲಿಮರು ರೆಬಲ್ ಆಗಿರುವಂಥದ್ದು. ನಾಮಿನೇಷನ್ ವಾಪಸ್ಗೆ ನಾಳೆಯೇ ಕಡೆಯ ದಿನ. ಈವರೆಗೂ ಸಂಧಾನಕ್ಕೆ ಮಣಿಯದ ಸಾದಿಕ್ ಪೈಲ್ವಾನ್. ಮುಸ್ಲಿಂ ನಾಯಕರಿಗೆ ಮನವೊಲಿಕೆ ಟಾಸ್ಕ್ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಜಮೀರ್ ಸಲೀಂ ಸೇರಿ ಹಲವರಿಂದ ಸಂಧಾನ ಕಾರ್ಯ. ಈಗಾಗಲೇ ಯಾವುದೇ ಕ್ಷಣದಲ್ಲಿಯೂ ದಾವಣಗೆರೆ ಜಮೀರ್ ಎಂಟ್ರಿ ಆಗಬಹುದು. ಮುಖ್ಯವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ ಕಣಕ್ಕೆ ಇಳಿತಾರಾ, ಕಣಕ್ಕೆ ಎಂಟ್ರಿ ಕೊಡ್ತಾರಾ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಇದೆಲ್ಲದರ ಮಧ್ಯೆ ಒಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಏನು ಈಗಾಗಲೇ ಸಮರ್ಥ ಅವರು ಅಭ್ಯರ್ಥಿಯಾಗಿ ಏನು ಟಿಕೆಟನ್ನು ತೆಗೆದುಕೊಂಡಿದ್ದಾರೆ, ಇನ್ನೊಂದು ಕಡೆ ಅವರ ವಿರುದ್ಧವಾಗಿ ಬಂಡಾಯ ಹಿದ್ದಿರುವಂತಹ ಸಾದಿಕ್ ಪೈಲ್ವಾನ್ ಅವರು ಮತ್ತು ಅದರ ಜೊತೆಗೆ 25ಕ್ಕೂ ಹೆಚ್ಚು ಜನ ಮುಸ್ಲಿಮರು ಈಗಾಗಲೇ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಈಗಿರಬೇಕಾದ್ರೆ ಈಗಾಗಲೇ ಸಚಿವ ಜಮೀರ್ ಅಹಮದ್ ಅವರು ಮುಸ್ಲಿಮರ ಒಂದು ಸಿಟ್ಟನ್ನು ಶಮನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಸೊ ಯಾಕೆ ಅಂತಂದರೆ ಈ ರೀತಿ ಏನು ಬಂಡಾಯ ಎದ್ದೊಳೋದ್ರಿಂದ, ಈ ರೀತಿಯಾಗಿ ಮುಸ್ಲಿಮರು ಬೇರೆ ಆಗೋದ್ರಿಂದ ಆ ಒಂದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಟಿಕೆಟ್ ಹಂಚಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಒಂದು ಕಾರಣಕ್ಕೆ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಪ್ರಯತ್ನವನ್ನು ಪಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಮುಖ್ಯವಾಗಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಏನು ಸಮರ್ಥ ಅವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ಅವರ ವಿರುದ್ಧವಾಗಿ ಬಂಡಾಯ ಹಿಂದಿರುವಂಥದ್ದು. ಅದರ ಜೊತೆಗೆ 25ಕ್ಕೂ ಹೆಚ್ಚು ಏನು ಮುಸ್ಲಿಂ ಅವರು ಕೂಡ ಈಗಾಗಲೇ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಒಂದು ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಏನು ಸಮರ್ಥ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಮತ್ತು ಜಮೀರ್ ಅಹಮದ್ ಖಾನ್ ಅವರು ಒಂದು ಏನು ಸಾದಿಕ್ ಪೈಲ್ವಾನ್ ಅವರು ಮತ್ತು ಮುಸ್ಲಿಂ ಸಮುದಾಯದವರಿಗೆ ಮನವೊಲಿಕೆ ಮಾಡುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಸಾಕಷ್ಟು ತಂತ್ರಗಾರಿಕೆಯನ್ನು ಇಲ್ಲಿ ಹೂಡ್ತಾ ಇದ್ದಾರೆ. ಆದರೆ ಸಾದಿಕ್ ಪೈಲ್ವಾನ್ ಅವರು ಸಂಧಾನಕ್ಕೆ ಎಲ್ಲೂ ಕೂಡ ಬರ್ತಾ ಇಲ್ಲ, ಯಾವುದಕ್ಕೂ ಕೂಡ ಮಣಿಯದೇ ಇಲ್ಲ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಅವರು ಸಂಪರ್ಕದಲ್ಲಿದೆ. ದೀಪಾ, ಈಗಾಗಲೇ ಮುಖ್ಯವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಈ ಒಂದು ಕ್ಷೇತ್ರದಲ್ಲಿ ಸಾದಿಕ್ ಪೈಲ್ವಾನ್ ಅವರು ಸಮರ್ಥ ಅವರ ವಿರುದ್ಧವಾಗಿ ಬಂಡಾಯ ಇದ್ದಾರೆ. ಇದಕ್ಕೆ ಅವರನ್ನು ಮನವೊಲಿಕೆ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದೆ. ಇದ್ರ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ದೀಪಾ? ವಿನೋದ್, ಸಮರ್ಥ ಗೆಲ್ಬೇಕು ಅಂತಂದ್ರೆ ಅಲ್ಲಿ ಮುಸ್ಲಿಮರ ಒಂದಿಷ್ಟು ನಾಮಪತ್ರಗಳು ವಾಪಸ್ ಆಗ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಗೆಲುವಿನ ಅಂತರ ಕಡಿಮೆ ಇರಬಹುದು ಅನ್ನುವಂತಹದ್ದು ಕೂಡ ಲೆಕ್ಕಾಚಾರ ಇದೆ. ಆ ಬೆನ್ನಲ್ಲೇ ಏನು ಸಾದಿಕ್ ಪೈಲ್ವಾನ್ ಇದ್ದಾರೆ, ಅವರು ಅವರ ಒಂದು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರ ಒಂದಿಷ್ಟು ಪ್ರಯತ್ನಗಳು ಮುಂದುವರೆದಿದೆ. ಪ್ರಮುಖವಾಗಿ ಅವರು ವಾಪಸ್ ತೆಗೆದುಕೊಂಡ್ರೆ ಮಾತ್ರ ಒಂದು 5ರಿಂದ 10,000 ಮತಗಳು ಮತ್ತಷ್ಟು ಸಮರ್ಥ್ಗೆ ಬರುತ್ತೆ ಅನ್ನುವಂತಹದ್ದು ಆ ಭಾಗದ ಲೆಕ್ಕಾಚಾರ. ನಿನ್ನೆಯಿಂದಲೂ ಕೂಡ ಈ ಸಂಬಂಧ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಸಾದಿಕ್ ಪೈಲ್ವಾನ್ ಎಲ್ಲೂ ಕೂಡ ಅವರ ಸಂಪರ್ಕಕ್ಕೆ ಅಂದ್ರೆ ಅವ್ರು ಹೇಳಿದ ಮಾತನ್ನ ಕೇಳ್ತಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಕಾಂಗ್ರೆಸ್ಗೆ ಸ್ಪೆಷಲಿ ದಾವಣಗೆರೆಯಲ್ಲಿ ಸಮರ್ಥ್ಗೆ ಮಗ್ಗಲು ಮುಳ್ಳಾಗಿರುವಂತಹದ್ದು ಈ ಒಂದು ಸಾದಿಕ್ ಪೈಲ್ವಾನ್. ಈ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರನ್ನು ಕೂಡ ಕಾಂಗ್ರೆಸ್ ನಾಯಕರುಗಳು ಜಮೀರ್ ಅಹಮದ್ ಖಾನ್ಗೆ ಹೇಳಿರುವಂತದ್ದು, ಅವರನ್ನ ಹೇಗಾದ್ರೂ ಮಾಡಿ ಮನವೊಲಿಸಿ ಮುಂದೆ ಸ್ಥಾನಮಾನವನ್ನ ಕೊಡ್ತೇವೆ ಅನ್ನುವಂತಹ ಮಾತುಕತೆಯನ್ನ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಅನ್ನುವಂತಹದ್ದು.
ಇವತ್ತು ಕಾದ್ ನೋಡ್ಬೇಕು ಅವರು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರ ಏನು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲ. ದೀಪಾ, ಇನ್ನು ನಾಳೆ ಕೊನೆ ದಿನಾಂಕವಾಗಿದೆ ನಾಮಿನೇಷನ್ನ ಏನು ಹಿಂದಕ್ಕೆ ತೆಗೆದುಕೊಳ್ಳುವಂಥದ್ದು. ಇನ್ನು ಇದಕ್ಕೆ ಈಗ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಕೆ ಕೂಡ ಮಾಡ್ತಾ ಇದ್ದಾರೆ. ಮನವೊಲಿಕೆ ಆಗ್ತಾರಾ ಅವರು? ಕೆಲವೊಮ್ಮೆ ಅಂದ್ರೆ ಈಗ ಬಿಜೆಪಿಗೆ ಅವರು ಹೋಗಿ ಅಥವಾ ಒಂದಿಷ್ಟು ಜನ ಮುಸ್ಲಿಮರು ಬಿಜೆಪಿ ಹೋಗಿದ್ರು ಕೂಡ ಅಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂತಹದ್ದು ಇಡೀ ಅಲ್ಪಸಂಖ್ಯಾತ ಸಮುದಾಯ ತಿಳ್ಕೊಂಡಿರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ಇವರಿಗೆ ಮುಂಬರುವಂತಹ ದಿನಗಳಲ್ಲಿ ಸ್ಥಾನಮಾನಗಳನ್ನೇನಾದ್ರೂ ನಿಗಮ ಮಂಡಳಿ ಸೇರಿದಂತೆ ಬೇರೆ ಬೇರೆ ಸ್ಥಾನಮಾನಗಳನ್ನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನೇನಾದ್ರೂ ನೀಡಿದ್ರೆ ಅವರು ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಓಕೆ, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.